ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ ನಮ್ಮ ಸಂವಿಧಾನ ಎನ್ನುವಂತಹ ಚಾಪ್ಟರ್ ಇಂದ ಸಂವಿಧಾನ ರಚನಾ ಸಭೆಯ ರಚನೆಗೆ ಶಿಫಾರಸು ಮಾಡಿದ ನಿಯೋಗ ಯಾವುದು ಅಂತ ಕೇಳಿದ್ದಾರೆ. ಸಂವಿಧಾನ ರಚನಾ ಸಭೆಯ ರಚನೆಗೆ ಶಿಫಾರಸು ಮಾಡಿದ ನಿಯೋಗ ಯಾವುದು? ಓಕೆನಾ. ಸಂವಿಧಾನ ರಚನಾ ಸಭೆಯೊಂದರ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದ ನಿರ್ಣಯಗಳು ಒತ್ತಾಯಿಸಿದವು. ಯಾವುದಕ್ಕೆ ಮಕ್ಕಳೇ? ಸಂವಿಧಾನ ರಚನಾ ಸಭೆಯೊಂದರ ರಚನೆಗೆ ಯಾರು ಶಿಫಾರಸು ಮಾಡಿರುವಂತದ್ದು? ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನ ನಿರ್ಣಯಗಳು ಒತ್ತಾಯಿಸ್ತವೆ. ಒತ್ತಾಯಿಸಿದವು. ಓಕೆನಾ. ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಸಮ್ಮೇಳನದಲ್ಲಿ ಅಥವಾ ಅಧಿವೇಶನದಲ್ಲಿ ನಿರ್ಣಯಗಳು ಈ ಸಂವಿಧಾನ ರಚನಾ ಸಭೆಯ ರಚನೆಗೆ ಶಿಫಾರಸನ್ನ ಮಾಡ್ತಾರೆ. ನಂತರ ಕ್ಯಾಬಿನೆಟ್ ನಿಯೋಗದ ಶಿಫಾರಸ್ಸಿನ ಮೇರೆಗೆ 1946 ಜುಲೈನಲ್ಲಿ ಸಂವಿಧಾನ ರಚನಾ ಸಭೆಯನ್ನ ರಚಿಸಲಾಯಿತು. ಯಾವಾಗ ರಚಿಸಿದ್ರು ಮಕ್ಕಳೇ? 1946 ಜುಲೈನಲ್ಲಿ ಕ್ಯಾಬಿನೆಟ್ ನಿಯೋಗದ ಶಿಫಾರಸ್ಸಿನ ಮೇರೆಗೆ ಸಂವಿಧಾನ ರಚನಾ ಸಭೆಯನ್ನ ರಚಿಸಲಾಯಿತು. ಓಕೆನಾ. ಇದಕ್ಕೂ ಮೊದಲು ಮೋತಿಲಾಲ್ ನೆಹರು ಸಮಿತಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದ ನಿರ್ಣಯಗಳು ಈ ಒಂದು ಸಂವಿಧಾನ ರಚನಾ ಸಭೆಯೊಂದರ ರಚನೆಗೆ ಸಂಬಂಧಿಸಿದಂತೆ ಒತ್ತಾಯಿಸಿದವು. ಓಕೆ, ಥ್ಯಾಂಕ್ ಯು.